ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಆರೋಪಗಳನ್ನ ಮಾಡುತ್ತಿರುವ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ವೆಂಕಟಚಲಪತಿಗೆ ಜೆಡಿಎಸ್ ಯುವ ಮುಖಂಡ ಮನು ಶ್ರೀನಿವಾಸಪುರ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಶಾಸಕರ ವಿರುದ್ಧ ಯಾವುದೇ ದಾಖಲೆ ಇಲ್ಲದೆ ಆರೋಪ ಮಾಡುವುದು ಸರಿಯಲ್ಲ. ಆರೋಪಗಳಿಗೆ ಸಾಕ್ಷ್ಯವಿದ್ದರೆ ಸಾರ್ವಜನಿಕರ ಮುಂದೆ ಮಂಡಿಸಿ, ಇಲ್ಲದಿದ್ದರೆ ಬೇಷರತ್ತಾಗಿ ಕ್ಷಮೆ ಯಾಚಿಸಿ ಎಂದು ಆಗ್ರಹಿಸಿದರು. ಜಿಕೆ ವೆಂಕಟಶಿವಾರೆಡ್ಡಿರವರು ಸುಮಾರು 50 ವರ್ಷಗಳ ರಾಜಕೀಯ ಅನುಭವ ಹೊಂದಿರುವ ನಾಯಕರು. ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿರುವ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಅವರ ಅವಧಿಯಲ್ಲೇ ನಡೆದಿದೆ. ಇಂತಹ ನಾಯಕರ ವಿರುದ್ಧ ಅಪಪ್ರಚಾರ ನಡೆಸುವುದು ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ಎಂದು ಮನು ಆರೋಪಿಸಿದರು. ಜೆಡಿಎಸ್ ಟಿಕೆಟ್ ಕುರಿತು ನಿರ್ಧಾರ ಕೈಗೊಳ್ಳುವುದು ಪಕ್ಷದ ಹೈಕಮಾಂಡ್ ಎಂದು ಸ್ಪಷ್ಟಪಡಿಸಿದ ಅವರು, ನಿಮಗೆ ತಾಕತ್ತಿದ್ದರೆ ದಾಖಲೆಗಳೊಂದಿಗೆ ಶ್ರೀನಿವಾಸಪುರಕ್ಕೆ ಬನ್ನಿ, ಮುಖಾಮುಖಿ ಚರ್ಚೆ ಮಾಡೋಣ ಎಂದು ಸವಾಲು ಹಾಕಿದರು. ಇನ್ನು ಮುಂದೆ ಶಾಸಕರ ವಿರುದ್ಧ ನಿರಾಧಾರ ಆರೋಪಗಳು ಮುಂದುವರಿದರೆ ಜೆಡಿಎಸ್ ಕಾರ್ಯಕರ್ತರು ಕಾನೂನು ಮತ್ತು ರಾಜಕೀಯವಾಗಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಮನು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ಮನು ಅಂತ, ಜೆಡಿಎಸ್ ಯುವ ಮುಖಂಡರು, ಶ್ರೀನಿವಾಸಪುರ. ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸುದ್ದಿ ಹಾರಾಡ್ತಾ ಇತ್ತು. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ವೆಂಕಟಾಚಲಪತಿ ಅಂತ ಅವ್ರ ಹೆಸರು. ಅವರು ನಮ್ಮ ಶಾಸಕರ ಬಗ್ಗೆ, ಮಾರಾಟದ ಬಗ್ಗೆ ಮಾತಾಡ್ತಾರೆ. ಏನು ಸ್ವಾಮಿ, ಯಾವ ಮಾರಾಟದ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಹತ್ರ ಏನು ದಾಖಲೆ ಇದೆ? ಏನಕ್ಕೆ ಮಾರಾಟ ಆಗಬೇಕು? ನಿಷ್ಠಾವಂತ ಕಾರ್ಯಕರ್ತರು ಈ JDS ಪಕ್ಷದಲ್ಲಿ ನಮ್ಮಂಥ ಶಾಸಕರನ್ನ ಪಡ್ಕೊಂಡಿರೋದೇ ನಮ್ಮ ಪುಣ್ಯ. ಇಂಥ ಶಾಸಕರು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಬ್ಬ ಜನಪ್ರಿಯ ಶಾಸಕರು ಇದ್ದಾರೆ ಅಂದರೆ ಅದು ಜಿಕೆ ವೆಂಕಟಶಿವಾರೆಡ್ಡಿ ಅಣ್ಣನವರು. ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಲ್ವಾ? ಮತ್ತೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಏನ್ರಿ, ಈ ತಾಲೂಕಲ್ಲಿ ಏನಾದರೂ ಅಭಿವೃದ್ಧಿ ಆಗಿದೆ ಅಂದರೆ ಅದು ಶಾಸಕರ ನಮ್ಮ ಜಿಕೆ ವೆಂಕಟಶಿವಾರೆಡ್ಡಿ ಅವರ ಅವಧಿಯಲ್ಲೇ. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ? ಎಷ್ಟಕ್ರಿ ನಮ್ಮ ಶಾಸಕರು ಮಾರಾಟ ಆಗಿದ್ದಾರೆ? ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕ? ಯಾವ ಪಕ್ಷಕ್ರಿ ಶಾಸಕರು? ಹೈಕಮಾಂಡ್ ಕುಮಾರಸ್ವಾಮಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ದೇವೇಗೌಡ ಅಪ್ಪಾಜಿ ಅವ್ರ ಹತ್ರ ಚೆನ್ನಾಗಿದ್ದಾರೆ, ರಾಜ್ಯದ ಎಲ್ಲ ನಾಯಕರ ಹತ್ರನೂ ನಮ್ಮ ಸಾಹೇಬರು ಚೆನ್ನಾಗಿದ್ದಾರೆ. ಅಂಥವ್ರ ಬಗ್ಗೆ ನೀವು ಮಾತಾಡ್ತಿರಲ್ಲ, ಇದು ಯಾವ ನ್ಯಾಯ ಸ್ವಾಮಿ ನಿಮಗೆ? ನಿಮ್ಮ ಪ್ರಚಾರ ಹುಚ್ಚ? ನಿಮ್ಮ ಪ್ರಚಾರಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತೀರಾ? ಇದು ಸರಿನಾ ನಿಮಗೆ? ನೀವು ಮತ್ತೆ ಅದೇನೋ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಿಲ್ಲ, ಯಾರು ಹೇಳಿದ್ ನಿಮಗೆ? ಒಬ್ಬರನ್ನ ಕರ್ಕೊಂಬಂದು ಸಾಬೀತಿ ಮಾಡು, ನಿನ್ನ ಕೈಲಾದ್ರೆ ತಾಕತ್ತಿದ್ರೆ. ನಮ್ಮ ನಾಯಕರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನ್ಗಿದೆಯಾ? ಯಾಕ್ರಿ ಮಾತಾಡ್ತೀರ ಸುಮ್ಮನೆ? ಯಾಕ್ರಿ? ನಿಮ್ಗೇನಾದ್ರೂ ತೊಂದರೆ ಮಾಡಿದಾರ? ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬ ಮನುಷ್ಯ ಒಳ್ಳೆ ಮನುಷ್ಯ, ರಾಜಕಾರಣದಲ್ಲಿ ಕುಪ್ಪು ಚುಕ್ಕೆ ಕೂಡ ಇಲ್ಲದೆ ಇರೋಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ನಮ್ಮ ಜನಪ್ರಿಯ ಶಾಸಕರಾದ ಜಿಕೆ ವೆಂಕಟಶಿವಾರೆಡ್ಡಿ ಅಣ್ಣನವರು ಬಿಟ್ಟರೆ ಇನ್ಯಾರಾದರೂ ಇದ್ದಾರ? ನಿಮಗೇನಾದರೂ ಮಾನ ಮರ್ಯಾದೆ ಏನಾದರೂ ಇದ್ರೂ ಇನ್ನೊಂದು ಸಲ ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಬಾರ್ದು. ಇದು ನನ್ನ ಒಬ್ಬ ಇದಲ್ಲ ನಿಮಗೆ. ಈ ತಾಲೂಕಿನ ಶ್ರೀನಿವಾಸಪುರ ತಾಲೂಕಿನ JDS ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಈ ರೀತಿ ನೀವು ನಮ್ಮ ಶಾಸಕರಿಗೆ ಕ್ಷಮೆ ಯೋಚಿಸದೇ ಇದ್ರೆ ಮುಂದಿನ ಪರಿಣಾಮ ಬೇರೆ ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ನೀನು ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಸರ್, ಏನು JDS ಅಲ್ಲಿ ಮುಂದೆ ಟಿಕೆಟ್ ಕೂಡ ಕೊಡೋದಿಲ್ಲ ಅವ್ರಿಗೆ? ನಮ್ಮ ಶಾಸಕರಿಗೆ ಟಿಕೆಟ್ ಕೊಡಬೇಕಾದ್ರೆ ಕುಮಾರಣ್ಣ ಅವರು, ಅಪ್ಪಾಜಿ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು, ಮಲ್ಲೇಶ್ ಬಾಬು ಅಣ್ಣನವರು ಹೈಕಮಾಂಡ್ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಾವು JDS ಪಕ್ಷದ ನೀವೇನಾದ್ರೂ ಹೈಕಮಾಂಡ್ ಆಗಿದ್ದೀರಾ? ಇಲ್ಲ ಬೇರೆ ಪಕ್ಷಕ್ಕೆ ನೀವೇನಾದ್ರೂ ಮಾರಾಟವಾಗಿದ್ದೀರಾ? ಏನ್ರಿ ಇದೆಲ್ಲ? ಬಾಯಿ ಬಂದಂಗೆಲ್ಲ ನೀನು ನನ್ಗೆ ಬರತ್ತೆ ಮಾತಾಡೋದು ಅಂತ ಹೇಳ್ಬಿಟ್ಟು ಏನಂದ್ರೆ ಅದು ಮಾತಾಡೋದನ? ವಿಧಾನಸೌಧದಲ್ಲಿ ಚರ್ಚೆ ಆಗ್ತಿತ್ತು. ವಿಧಾನಸೌಧದಲ್ಲಿ ಎಲ್ಲಿ? ಆಚೆ ಕಡೆ P1s ಮಾತಾಡ್ತಾ ಇದ್ರಾ? ಯಾರಿಗೆ ಮಾತಾಡ್ತಾ ಇದ್ದಿದ್ದು? ಕರ್ಕೊಂಬನ್ರಿ. ಏನು ನಮ್ಮ ಶಾಸಕರಿಗೆ ಅಪಮಾನ ಮಾಡಬೇಕು, ಇಲ್ಲ ಅಪ್ರಚಾರ ಮಾಡಬೇಕು, ದಾರಿ ದಿಕ್ಕು ತಪ್ಪಿಸೋ ಅಂತ ಕೆಲಸ ಮಾಡ್ತಿದ್ದೀರಾ? ನಿಮಗಿದು ಬೇಕಾ? ಇಲ್ಲ ಸಲ್ಲದ ಆರೋಪ ಮಾಡೋದು ಎಷ್ಟು ಸರಿ ರೀ? ಏನಾದರೂ ಇದ್ರೆ ನಿಮ್ಮ ದಾಖಲೆ ಸಮೇತ ಬನ್ನಿ, ಶ್ರೀನಿವಾಸಪುರಕ್ಕೆ ಬನ್ನಿ, ಬೇಕಾದ್ರೆ ಮಾತಾಡೋಣ. ಸುಮ್ಮನೆ ನಮ್ಮ ನಾಯಕರ ಬಗ್ಗೆ ಏನಾದರೂ ಈ ರೀತಿ ಇನ್ನೊಂದು ಸಲ ಏನಾದರೂ ಇದ್ದು ಕೇಳಿದ್ರೆ ನನ್ನಂಥ ನೂರಾರು ಸಾವಿರಾರು ಕಾರ್ಯಕರ್ತರು ನಿನ್ನ ಮನೆ ಬಾಗಿಲು ಬರಬೇಕಾಗತ್ತೆ. ನಿನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅಣ್ಣ, ಈ ರೀತಿ ಯಾವತ್ತು ಜನರಿಗೆ ದಿಕ್ಕು ತಪ್ಪಿಸೋಂಥ
ನಮ್ಮ ನಾಯಕರ ಬಗ್ಗೆ ಮಾತಾಡಕ್ಕಂತೂ ನಿಮಗೆ ಯೋಗ್ಯತೆ ಕೂಡ ಇಲ್ಲ. ನಮ್ಮ ನಾಯಕರ ಬಗ್ಗೆ ಮಾತಾಡೋಂಥ ಅರ್ಹತೆಯೂ ಇಲ್ಲ. ದಯವಿಟ್ಟು ಅವ್ರಿಗೂ ಸುಮಾರು 50 ವರ್ಷದ ರಾಜಕಾರಣ ಅನುಭವ ಇದೆ. ಅವರೆಂಥ ರಾಜಕಾರಣದಲ್ಲಿ ಒಂದೇ ಒಂದು ಕೊಪ್ಪು ಚುಕ್ಕೆ ಕೂಡ ಇಲ್ಲದಂಥ ರಾಜಕಾರಣಿ, ಒಂದು ಧೀಮಂತ ನಾಯಕರು. ಈ ತಾಲೂಕಿನ ಮಣ್ಣಿನ ಮಗ. ಕಷ್ಟ ಅಂತ ಬಂದರೆ ಮನೆ ಹತ್ರ ಸಾವಿರಾರು ಜನ ನಿಂತ್ಕೊಂಡು ಅವ್ರ ಜನಕ್ಕೆ ಸ್ಪಂದಿಸಿ ಅವ್ರ ಕೆಲಸ ಮಾಡಿಕೊಡುವಂಥ ಜನನಾಯಕರು. ಅಂಥವ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತಣ್ಣ. ದಯವಿಟ್ಟು ನೀವು ಹಿರಿಯರಿದ್ದೀರಿ, ಅರ್ಥ ಮಾಡ್ಕೊತೀರಾ, ವಕೀಲರು ಅನ್ಕೊತೀನಿ. ದಯವಿಟ್ಟು ಈ ರೀತಿ ಮಾತಾಡೋದು ಸರಿ ಇಲ್ಲ ಅಣ್ಣ. ದಯವಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ. ಇದು ನಿಮಗೆ ನಿನ್ನ ತಮ್ಮನಂತೆ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ನೀವು ದಯವಿಟ್ಟು ಈ ರೀತಿ ಮಾತಾಡೋದು ಸರಿಯಲ್ಲ. ನಮ್ಮ ನಾಯಕರು ಕಾಲ ಬಗ್ಗೆ ಮಾತಾಡಿದ್ದೀರ, ತುಂಬ ಬೇಸರ ಅಣ್ಣ. ನಿಮ್ಮ ತಂದೆ ತಾಯಿ ಕೂಡ ವಯಸ್ಸಾಗಿರೋರು ಇರ್ತಾರಲ್ವಾ, ನೀವು ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಾ? ನಮ್ಮ ನಾಯಕರಿಗೆ ಕಾಲು ಚೆನ್ನಾಗಿದೆ, ಕೈ ಚೆನ್ನಾಗಿದೆ, ಜನಪರವಾಗಿ ಕೆಲಸನೇ ಮಾಡ್ತಾರೆ, ನಿರಂತರವಾಗಿ ಜನರ ಕಷ್ಟ ಸುಖಗಳು ಸ್ಪಂದಿಸ್ತಾರೆ. ಮತ್ತು ಅದೇನೋ ಜಿಲ್ಲಾಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸ್ತೀನಿ ಅಂತ ಹೇಳಿದಿರಲ್ಲ, ಚುನಾವಣೆ ಮುಗಿದ್ಮೇಲೆ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಮ್ಮ ನಾಯಕರು ಬದ್ಧವಾಗಿರ್ತಾರೆ. ಯಾರು ಏನು ವಜಾಗೊಳಿಸುವಂಥ ನಸಿಕೆ ಇಲ್ಲ. ನಮ್ಮ ನಾಯಕರು ಯಾವತ್ತೂ ನಮ್ಮ ಹಿರಿಯ ನಾಯಕರಾದ ಕುಮಾರಣ್ಣನವರ ಹಾಗೂ ದೇವೇಗೌಡರ ಮಾರ್ಗದರ್ಶನ ಅಂತ ನಡ್ಕೊಳ್ಳೋವಂಥ ವ್ಯಕ್ತಿ. ಅವ್ರ ಬಗ್ಗೆ ಜಿಲ್ಲಾಧ್ಯಕ್ಷ ಸ್ಥಾನದ ಬಗ್ಗೆ ಮಾತಾಡೋಂಥ ನೈತಿಕತೆ ನಿಮಗಿಲ್ಲ. ನೀವು ದಯವಿಟ್ಟು ಇದನ್ನೆಲ್ಲ ಇಷ್ಟಪಡಿ.